ಬಡ ಕುಟುಂಬದ ಬದುಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಬೆಳಕಾಗಿದ್ದು, ಸರ್ಕಾರ ನೀಡದಂತಹ ಸೌಲಭ್ಯವನ್ನು ಧರ್ಮಸ್ಥಳ ಸಂಸ್ಥೆಯು ನೀಡುವ ಮೂಲಕ ಬಡ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ದಾರಿದೀಪವಾಗಿದೆ. ಗುಬ್ಬಿ ತಾಲೂಕಿನ ಅಡಗೂರು ಗ್ರಾಮದ ಜಯಲಕ್ಷ್ಮಮ್ಮರವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ 1.4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಾತ್ಸಲ್ಯ ಮನೆಯನ್ನು ನಿರ್ಮಾಣ ಮಾಡಿಕೊಡುವ ಮೂಲಕ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಅಡಗೂರು ಗ್ರಾಮದ ಜಯಲಕ್ಷ್ಮಮ್ಮರವರು ಇಬ್ಬರು ಮಕ್ಕಳೊಂದಿಗೆ ತೋಟದ ಸಾಲಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಕಳೆದ 5-6 ವರ್ಷಗಳ ಹಿಂದೆ ತಮ್ಮ ಗಂಡನನ್ನು ಕಳೆದುಕೊಂಡಿರುವ ಜಯಲಕ್ಷ್ಮಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕಿಕೊಂಡು ಬಹು ವರ್ಷಗಳಿಂದಲೂ ಗುಡಿಸಲಿನಲ್ಲಿ ಬದುಕು ಕಟ್ಟಿಕೊಂಡವರು. ಇದನ್ನ ಕಂಡಂತಹ ಸಂಸ್ಥೆಯು ಅವರಿಗೆ ಪ್ರತಿ ವರ್ಷ ಮಾಸಾಶನ ನೀಡುವ ಮೂಲಕ ಅವರ ಜೀವನಕ್ಕೆ ಅನುಕೂಲ ಮಾಡಿತ್ತು. ಮನೆ ಇಲ್ಲದೆ ಗುಡಿಸಲು ಶೆಡ್ಡಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳ ಜೊತೆಯಲ್ಲಿ ಬದುಕಿರುವ ಜಯಲಕ್ಷ್ಮಮ್ಮರವರ ಪಾಡು ಹೇಳತೀರದು. ಮಳೆಗಾಲ ಬಂತು ಎಂದ್ರೆ ಇಡೀ ಮನೆಯೆಲ್ಲ ಸೋರಿ ಮಕ್ಕಳನ್ನ ತನ್ನ ಸೆರಗಿನಲ್ಲಿ ಕಾಪಾಡಿಕೊಂಡೇ ಬದುಕು ನಡೆಸಿಕೊಂಡು ಬಂದವರು. ಹಲವು ಬಾರಿ ಆವುಗಳು ಮನೆಯಲ್ಲಿ ಸೇರಿಕೊಂಡಾಗ ಇಡೀ ರಾತ್ರಿ ಜಾಗರಣೆ ಮಾಡಿದ ಕುಟುಂಬವಿದು. ಏನ್ ಮಾಡ್ಬೇಕು ಅಂತ ನನಗೆ ತೋಚಲಿಲ್ಲ. ಮಕ್ಕಳವಲ್ಲ ಅಂತ ಮಕ್ಕಳವೇನ್ ಏನಪ್ಪವನ್ನ ಮಾಡೋದು ಅನ್ನೋ ಒಂದು ಸಖತ್ತು ಭಯ ಇತ್ತು. ಹಾವಡಿಗರನ್ನು ಕರೆಸಿ ಹಾವು ಹಿಡಿಸಾಕ್ತ. ಮತ್ತೆ ಇನ್ನೊಂದಿನ ಮನೆಗೆ ಬಂತು. ಒಂದು ಹಾವು ಒಳಗೆ ಬಂದಿದ್ದು ನೋಡಿದೆ, ಆಚೆಗೆ ಹೋಗಿ ನೋಡಲಿಲ್ಲ. ಸೊಳ್ಳೆ ಪದ್ರ ಎಲ್ಲ ಕಟ್ಟಿ ಮಕ್ಕಳನ್ನ ಹಾಕೊಂಡು ಮಲಗಿಸ್ಕೊಂಡು ಮಲಿಕೊಂಡು ಮಧ್ಯರಾತ್ರಿಯಲ್ಲೇ ಮಕ್ಕಳು ಎದ್ದೆದ್ದು ನೋಡ್ತಿದ್ದೆ ಮಕ್ಕಳನ್ನ. ಅಡಗೂರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಇಬ್ಬರು ಹೆಣ್ಣು ಮಕ್ಕಳು ಓದಿಕೊಳ್ಳಲು ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಬದುಕು ಕಟ್ಟಿಕೊಂಡು ಈ ಕುಟುಂಬಕ್ಕೆ ಸರ್ಕಾರದ ನೆರವಿಲ್ಲ. ಪ್ರತಿದಿನವೂ ನೋವಿನಲ್ಲೇ ಕಾಲ ಕಳೆದು ಬದುಕು ಬೇಡವೇ ಬೇಡ ಎಂದೆನಿಸಿದ ಸಮಯದಲ್ಲಿ ಧರ್ಮಸ್ಥಳ ಸಂಸ್ಥೆ ಕೈ ಹಿಡಿದಿರುವುದು ನಿಜವಾಗಿಯೂ ಮಾನವೀಯತೆಯ ಧರ್ಮವನ್ನ ತೋರಿಸಿದೆ. ಇನ್ನು ಮಕ್ಕಳಿಗೆ ಶಿಕ್ಷಣಕ್ಕೆ ಅವಶ್ಯಕತೆ ಇರುವ ಸಹಕಾರವನ್ನ ಯಾರಾದರೂ ಮಾಡಿದ್ರೆ ಖಂಡಿತ ಆ ಬಡ ಕುಟುಂಬಕ್ಕೆ ದಾರಿಯಾಗುತ್ತದೆ. ತಮಿಳು ಕೂಡ ಗೊತ್ತಿದೆ. ವಿಶೇಷವಾಗಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಜಯಲಕ್ಷ್ಮಮ್ಮ ಎಂಬುವರಿಗೆ ನಮ್ಮ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಮಾಸಿಕವಾಗಿ 1,000 ರೂಪಾಯಿ ಸಹಾಯಧನವನ್ನ ಕೊಡ್ತಾ ಇದ್ದೇವೆ ಕಳೆದ 1 ವರ್ಷಗಳಿಂದ. ಹೀಗೆ ಒಮ್ಮೆ ನಮ್ಮ ಕಾರ್ಯಕರ್ತರು ಈ ಭಾಗದಲ್ಲಿ ಮಳೆಗಾಲದಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇವರು ಏನು ಮುರಿದ ಮನೆಯಲ್ಲಿ ವಾಸವಾಗಿರೋದು ನಮಗೆ ಗೊತ್ತಾಯಿತು. ಮತ್ತೆ ಅವರ ಯಜಮಾನರು ಒಂದೆರಡು ವರ್ಷಗಳ ಹಿಂದೆ ಮರಣ ಹೊಂದಿದ್ದು ಕೂಡ ಕಂಡು ಬಂತು. 2 ಮಕ್ಕಳನ್ನು ಇಟ್ಕೊಂಡು ಅವರು ಬಹಳ ಕಷ್ಟದಲ್ಲಿದ್ದರು. ಹಾಗಾಗಿ ಸಂಸ್ಥೆ ವತಿಯಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸೂರು ನಿರ್ಮಿಸಿಕೊಡುವ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಆ ಒಂದು ನೆಲೆಯಲ್ಲಿ ಇವರಿಗೆ ಇವರ ಮನೆಯನ್ನ ಗುರುತು ಮಾಡಿ ಕ್ಷೇತ್ರಕ್ಕೆ ನಾವು ವರದಿ ಮಾಡಿದ್ವಿ. ಇವರಿಗೆ ಒಂದು ಮನೆ ನಿರ್ಮಾಣದ ಅವಶ್ಯಕತೆ ಇದೆ ಅಂತೇಳಿ ಪೂಜ್ಯ ಕಾವಂದ್ರು ಮತ್ತೆ ಅಮ್ಮನವರು ನಮಗೆ ಅನುಮತಿ ಕೊಟ್ಟರು. ಇವರಿಗೆ ಏನಂತಂದ್ರೆ ನಾವು 1,40,000 ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಮತ್ತೆ ಇವರಿಗೆ ಮಾಸಿಕವಾಗಿ 1,000 ರೂಪಾಯಿ ಸಹಾಯಧನ ಕೂಡ ಬರ್ತಾ ಇದೆ. ಜಯಲಕ್ಷ್ಮಿ ಅವರಿಗೆ 2 ಮಕ್ಕಳಿದ್ದು ಈ ಹಿಂದೆ ಅವರು ಬಹಳಷ್ಟು ನೊಂದು ಅವರ ಆರೋಗ್ಯ ಕೂಡ ಸಮಸ್ಯೆಯಲ್ಲಿದ್ದು ಆ 2 ಮಕ್ಕಳೊಂದಿಗೆ ಜೀವನ ನಿರ್ವಹಣೆ ಮಾಡ್ತಿದ್ರು. ಆದರೆ ಬಹಳಷ್ಟು ಅವರಿಗೆ ದೈನಂದಿನ ಖರ್ಚು ವೆಚ್ಚಗಳಿಗೆ ಕಷ್ಟ ಆಗ್ತಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಕಾರ್ಯಕರ್ತರಾಗಿರೋ ಲತಾ ಅವರು ಅವರನ್ನು ಗುರುತಿಸಿ ಅವರಿಗೊಂದು ಮಾತೃಶ್ರೀ ಅಮ್ಮನವರ ಆಶಯದಂತೆ ಬಡವರಿಗೆ ಒಂದು ನಿರ್ಗತಿಕರ ಮಾಸಾಸನವನ್ನು ತಿಂಗಳಿಗೆ ಬರುವಂತೆ ಮಾಡಿ ತದನಂತರದಲ್ಲಿ ಅವರ ಕಷ್ಟವನ್ನು ಮಳೆಗಾಲದಲ್ಲಿ ನೋಡ್ಲಿಕ್ಕಾಗದೆ ಅವರ ಮನೆಯಲ್ಲಿ ನೀರೆಲ್ಲ ಬಂದು ಅವರು ಮಕ್ಕಳನ್ನು ಹಾಕೊಳ್ಳುವಂಥ ಮಲಗುವಂಥ ಪರಿಸ್ಥಿತಿ ಕೂಡ ಕಷ್ಟಕರವಾಗಿದ್ದ ಸಂದರ್ಭದಲ್ಲಿ ಅವರಿಗೆ
ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾತಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ನೊಂದ ಮಹಿಳೆಗೆ ಇವತ್ತು ಒಂದು ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಸೂರನ್ನ ಕಟ್ಟಿಕೊಟ್ಟಿದ್ದೇವೆ.